ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಅವ್ರು ಮಾತಾಡ್ರೆ ಆಮೇಲೆ ಇವತ್ತು ಅಧ್ಯಕ್ಷ ಪೀಠವನ್ನು ವಹಿಸಿಕೊಂಡು ನಮ್ಮೆಲ್ಲರ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಕ್ಕೆ ಪ್ರಥಮವಾಗಿ ತಮಗೆ ಅಭಿನಂದಿಸ್ತೇನೆ. ನಾನು ನಿಮ್ಮ ಮುಂದೆ ಬಹಳ ಚಿಕ್ಕವ, ಒಂದೇ ಸ್ಕೂಲ್ನಲ್ಲಿ ಓದಿದ್ದೇವೆ. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನೀವು 10th ಸ್ಟ್ಯಾಂಡರ್ಡ್ ಇದ್ರಿ, ಸೇಂಟ್ ಜೋಸೆಫ್ ಸ್ಕೂಲ್ ಧಾರವಾಡನಲ್ಲಿ. ಆಗಿನಿಂದ ನಿಮ್ಮನ್ನ ನೋಡ್ತಾ ಬಂದಿದ್ದೇನೆ. ಯಾವಾಗಲೂ ಕೂಡ ಹಸನ್ಮುಖಿಗಳು, ಯಾವಾಗಲೂ ಯಾವ ವಿಷಯನೂ ಕೂಡ ಎಷ್ಟೇ ಗಂಭೀರವಾಗಿದ್ದರೂ ಕೂಡ ಅದನ್ನು ಬಹಳ ನಿಧಾನವಾಗಿ ಆಲಿಸಿ ಸಮಾಧಾನದಿಂದ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಸ್ವಭಾವ. ಅದಕ್ಕೋಸ್ಕರನೇ ಇವತ್ತು ನೀವು ಒಟ್ಟಾರೆ 6 ಜನ ಅಣ್ಣತಮ್ಮದೇರು, 2 ಅಕ್ಕ ತಂಗಿದೇರು, ಇಷ್ಟು ದೊಡ್ಡ ಕುಟುಂಬ ಇದ್ದಾಗೂ ಕೂಡ ಇವತ್ತು ಕೂಡ ಒಂದು ಜಾಯಿಂಟ್ ಫ್ಯಾಮಿಲಿಯಾಗಿ ಅಭಿವ್ಯಕ್ತ ಕುಟುಂಬವಾಗಿ ಇವತ್ತು ಕೂಡ ನಿಮ್ಮ ಕುಟುಂಬ ಸಾಕ್ತಾ ಇದೆ ಅಂದರೆ ಅದು ನಿಮ್ಮೆಲ್ಲರ ಸ್ವಭಾವ ಆ ರೀತಿ ಇದೆ, ಆ ಕುಟುಂಬದ ಸ್ವಭಾವ ಆ ರೀತಿ ಇದೆ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿ ನೋಡಿದ್ದೇನೆ. ಇದನ್ನು BS ಪಾಟೀಲ್ರು ಸಾಹೇಬರು ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ನಿಮ್ಮ ಯಾವ ರೀತಿಯಾಗಿ ನೀವೆಲ್ಲರೂ ಒಬ್ರಿಗೊಬ್ಬರು ಒಟ್ಟಾಗಿ ಮನೆತನದ ವಿಷಯ ಬರಲಿ, ಸಮಾಜದ ವಿಷಯ ಬರಲಿ, ಅಥವಾ ಧರ್ಮದಲ್ಲಿ ಇರ್ತಕ್ಕಂಥ ವಿಷಯಗಳು ಬರಲಿ, ಒಟ್ಟಾರೆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಂದ್ರೆ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಹೋಗ್ತಕ್ಕಂಥ ಒಂದು ಸ್ವಭಾವ ಇದೆ. ಆ ಸ್ವಭಾವ ಇವತ್ತು ಈ ಪೀಠಕ್ಕೆ ತಾವೇನು ಕೂತ್ಕೊಂಡಿದ್ದೀರಿ, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದಲ್ಲಿ ಸರಿಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ, ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಆ ವಿಶ್ವಾಸ ನಮ್ಮಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇನ್ನು ರಾಜಕೀಯವಾಗಿ ನೋಡೋದಾದ್ರೆ ಬಹುದಿನಗಳಿಂದ ಕೂಡ ನೀವು ರಾಜಕೀಯ ಮನೆತನ, ನಮ್ಮ HK ಪಾಟೀಲ್ರ ತಂದೆಯಾದಂತಹ KH ಪಾಟೀಲ್ರ ಕುಟುಂಬದ ಒಂದು ಮನೆತನದ ಇತಿಹಾಸ, ಇನ್ನೊಂದು ಕಡೆ ರೋಣಗೌಡರದ ಕುಟುಂಬದ ಒಂದು ರಾಜಕೀಯ ಇತಿಹಾಸ ನೋಡಿದಾಗ ಬಹಳ ಸಂತೋಷ ಅನಿಸುತ್ತೆ. KH ಪಾಟೀಲ್ರು ನಿಮ್ಮ ಮನೆತನದ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇಟ್ಟುಕೊಂಡಿದ್ರು. ನೀವು ಕೂಡ ಅವ್ರ ಬಗ್ಗೆ ಅಷ್ಟೇ ಗೌರವ ಇಟ್ಟುಕೊಂಡು ಗದಗ ಜಿಲ್ಲೆಯ ರಾಜಕಾರಣದ ಒಂದು ಮುಂಚೂಣಿಯಲ್ಲಿ ತಾವು ಯಾವಾಗಲೂ ಕೂಡ ಇರತಕ್ಕಂಥವರಾಗಿದ್ರಿ. ಇದು ಹೀಗಾಗೇನೆ ಗದಗ ಜಿಲ್ಲೆಯ ರಾಜಕೀಯ ಚಿತ್ರ ಬದಲಾವಣೆ ಆಗಲಿಕ್ಕೆ ಕಾರಣ ಆತು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ಹೇಳ್ತಾ ಇವತ್ತು ಎಲ್ಲರೂ ಹೇಳಿದ್ದಾರೆ ಈ ಸ್ಪೀಕರ್ ಪೋಸ್ಟ್, ಬಹಳ ಜನ ಹೇಳ್ತಾರೆ ಸ್ಪೀಕರ್ ಪೋಸ್ಟ್ ಏನಪ್ಪ ಆದ ಮೇಲೆ ಈ ರಾಜಕೀಯದಿಂದ ಹೆಚ್ಚು ಕಡಿಮೆ ಯಾವ ಪಕ್ಷಕ್ಕೂ ಸೇರದೆ ಇರ್ತಕ್ಕಂಥವ್ರಾಗ್ತಾರೆ, ಮುಂದೆ ಬರುವಂಥದ್ರಲ್ಲಿ ತೊಂದರೆ ಆಗುತ್ತೆ ಅನ್ನೋಂಥದ್ದು. ಆದರೆ ಈಗಾಗಲೇ ಹೇಳಿದ್ದಾರೆ, ನಮ್ಮ ಮುನಿಯಪ್ಪ ಅವರು ಹೇಳಿದ್ದಾರೆ, SM ಕೃಷ್ಣ ಅವರು ಸ್ಪೀಕರ್ ಆಗಿದ್ದರು, ಅವ್ರ ಮುಂದೆ ಮುಖ್ಯಮಂತ್ರಿ ಆದರು. ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದರು, ಅವರು ಮಂತ್ರಿಯಾಗಿ ಈ ಸರ್ಕಾರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದರು. UT ಖಾದರ್ ಅವರು ಸ್ಪೀಕರ್ ಆಗಿದ್ದರು, ಇವತ್ತು ಅವರು ಮಂತ್ರಿಯಾಗಿ ನಮ್ಮ ಸದನದಲ್ಲಿದ್ದಾರೆ. ರಾಜಕೀಯ ಜೀವನ ನೀವು ಬಯಸಿದರೆ ಯಾವಾಗೂ ಕೂಡ ಅದನ್ನು ಮತ್ತೆ ನೀವು ಆ ಶಕ್ತಿ ನಿಮ್ಮಲ್ಲಿದೆ, ಅದನ್ನು ಪುನಃ ತಾವು ಪಡೆಯುವುದಕ್ಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ವಿಶೇಷವಾಗಿ ಅಂದರೆ ಈಗ ಸದನ ನಡೆಯುವಂತಹ ಸಂದರ್ಭದಲ್ಲಿ ನೋಡಿದ್ದೇವೆ, ನನ್ನ ಅನುಭವ, ನಾವು ನೀವು 1989ರಲ್ಲಿ ಒಟ್ಟಾರೆ ಬಂದಿದ್ದು ಈ ಸದನಕ್ಕೆ. ಆಗ ನಡೀತಕ್ಕಂಥ ಸದನ ಮತ್ತು ಇತ್ತಿತ್ತಲಾಗ ನಡೀತಕ್ಕಂಥ ಸದನವನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಎಲ್ಲೋ ನಾವು ಮಾಡಿದಂಥ ಕಾನೂನುಗಳು ಮತ್ತು ನಮ್ಮ ರೂಲ್ಸ್ ಬುಕ್ಕು ಇವನ್ನೆಲ್ಲ ಒಂದು ಕಡೆ ಬದಿಗಿಟ್ಟು ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೇವೆ ಏನಪ್ಪ ಅನ್ನುವಂಥ ಮಾತಿಗೆ ಬರ್ತೀವಿ. ದಯವಿಟ್ಟು ತಾವಿದ್ದಂಥ ಸಂದರ್ಭದಲ್ಲಿ ಸಮಯದ ಪ್ರಜ್ಞೆಯಿಂದ ನಿಯಮ ಅನುಸಾರ ಈ ಸದನ ನಡೀಲಿಕ್ಕೆ ಎಲ್ಲರ ಸಹಕಾರ ತಮ್ಮ ಮುಖಾಂತರವಾಗಿ ನಾವು ಕೋರ್ತೇವೆ. ಯಾಕಂದರೆ ಶಾಸಕರ ಹಕ್ಕಿದು. ಇಲ್ಲಿ ಎಷ್ಟೋ ಮಂದಿ ಶಾಸಕರು ಹೊಸದಾಗಿ ಬಂದಿರ್ತಾರೆ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶನೂ ಸಿಗುವುದಿಲ್ಲ.
ಅವ್ರು ಪ್ರಸ್ತಾಪ ಮಾಡಲಿಕ್ಕೆ ಎದ್ದ ತಕ್ಷಣ ಏನಾಗುತ್ತೆ, ಸೀನಿಯರ್ಸ್ ಎದ್ದು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅವ್ರು ಕೂತ್ಕೊಂಡ್ಬಿಡ್ತಾರೆ. ಹೀಗಾಗಿ ಅವ್ರಿಗೆ ಅವಕಾಶನೇ ಸಿಗೋದಿಲ್ಲ. ಮತಕ್ಷೇತ್ರದ ಜನ ಏನಂತಾರೆ, ಏನಪ್ಪ ಇವ್ರನ್ನ ಕಳಿಸಿದೀವಿ, ಅಲ್ಲಿ ಏನು ಮಾತಾಡೋದಿಲ್ಲಲ್ಲ, ಇವರು ನಮ್ಮ ಪರವಾಗಿ ಏನು ಚರ್ಚೆನೇ ಆಗೋದಿಲ್ಲ ಸದನದಲ್ಲಿ ಅಂತಾರೆ. ಯಾಕಂದ್ರೆ 223 ಮತಕ್ಷೇತ್ರದ ಶಾಸಕರು ಮಾತಾಡ್ತಾರೆ ಅಂದ್ರೆ ಇಡೀ ರಾಜ್ಯದ ಸಮಸ್ಯೆದ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಇದು ಒಂದು ಸ್ಥಾನ. ಸದನದಲ್ಲಿ ಪ್ರತಿಯೊಬ್ಬನಿಗೂ ಅಷ್ಟೇ ಹಕ್ಕಿದೆ. ಇಲ್ಲಿ ಸೀನಿಯರ್ ಜೂನಿಯರ್ ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ. ಸಮಸ್ಯೆದ ಗಂಭೀರತೆ ಬಗ್ಗೆ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು ಮತ್ತು ಆ ಸಮಯದ ಪ್ರಜ್ಞೆಯಿಂದ ನಾವೆಲ್ಲರೂ ಕೂಡ ನಾವು ಸದನವನ್ನು ನಡೆಸಿಕೊಂಡು ಹೋಗಬೇಕಾದಂಥದ್ದು ಕೇವಲ ತಮ್ಮ ಆದೇಶದಿಂದ ಅಲ್ಲ, ನಾವು ಎಲ್ಲರೂ ಕೂಡ ಅದಕ್ಕೆ ನಿರ್ಬಂಧಗಳನ್ನು ಹಾಕೋಬೇಕು ಅನ್ನುವಂಥದ್ದು ನಿಮ್ಮ ಮುಖೇನ ಇವತ್ತು ನಾವು ಎಲ್ಲ ಸದಸ್ಯರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ನಾವು ಹೇಗಾಗಿದ್ದೇವಪ್ಪ ಅಂತಂದ್ರೆ, ಈಗ ಒಬ್ಬನಿಗೆ ಕುಡ್ಡನಿಗೆ ಜಗತ್ತನ್ನು ತೋರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಒಂದೊಂದು ಸಂದರ್ಭದಲ್ಲಿ ಆಲೋಚನೆಗಳು ಬರ್ತವೆ. ಕುಡ್ಡನಿಗೆ ಜಗತ್ತನ್ನು ಹೇಗೆ ತೋರಿಸಲಿಕ್ಕೆ ಸಾಧ್ಯ? ಬಹಳ ಕಷ್ಟದ ಕೆಲಸ. ಕುಡ್ಡನಿಗೆ ಜಗತ್ತನ್ನು ತೋರಿಸ್ಬೇಕಾದ್ರೆ ವಿದ್ಯೆಯಿಂದ ತೋರಿಸ್ಲಿಕ್ಕೆ ಸಾಧ್ಯ, ಜ್ಞಾನದಿಂದ ತೋರಿಸ್ಲಿಕ್ಕೆ ಸಾಧ್ಯ. ಸೊ ಈ ಸದನ ನಾವೆಲ್ಲ ಇಲ್ಲಿ ಹೆಚ್ಚು ಕಡಿಮೆ ಬಹಳಷ್ಟು ಜನ ಕೂಡ್ರಿದ್ದೇವೆ. ಆ ಜ್ಞಾನದ ನಿಮ್ಮ ಪೀಠದಿಂದ ಆದೇಶಗಳೇನು ಬರ್ತವೆ, ಅದು ಜ್ಞಾನದ ಜ್ಯೋತಿಯಾಗಿ ಬೆಳಕನ್ನು ಚೆಲ್ತಕ್ಕಂಥದ್ದು ಮತ್ತು ಈ ವ್ಯವಸ್ಥೆ ಸುಧಾರಣೆಯನ್ನುಗೊಳಿಸಲಿಕ್ಕೆ ಜನ ಪರ ಇರತಕ್ಕಂಥ ಬೇಡಿಕೆಗಳಿಗೆ ಹೆಚ್ಚು ಮಹತ್ವ ಕೊಡುವಂಥದ್ದು ಆದಾಗ ಮಾತ್ರ ನಾವು ನಿಜವಾದ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನನ್ನ ಅಭಿಪ್ರಾಯ ಆಗಿದೆ. ಅದಕ್ಕೆ ಅದು ತಮ್ಮಿಂದ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ನಾನು ಹೇಳ್ತೀನಿ. ಈಗ ರಮೇಶ್ ಕುಮಾರ್ ಅವರಿದ್ದರು ಬಹಳ, ಮತ್ತು SM ಕೃಷ್ಣ ಅವರಿದ್ದರು, ತಾವು ನೋಡಿದಿರಿ. ಅವರು ಸದನ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಅಂತಂದ್ರೆ ಎದ್ದು ನಿಂತು ಅವರು ಬೆಲ್ಲನ್ನು ಬಾರಿಸ್ತಾ ಇದ್ರು. ಆ ಬೆಲ್ಲನ್ನು ಬಾರಿಸಿದಾಗ ಎದ್ದು ನಿಂತು ಅವ್ರು ಬೆಲ್ಲನ್ನು ಬಾರಿಸಿದ್ರೆ ನಾವೆಲ್ಲರೂ ಕುಂದಿರ್ತಕ್ಕಂಥದ್ದಾಗಬೇಕಾಗಿತ್ತು. ವೆನ್ ದ ಸ್ಪೀಕರ್ ಇಸ್ ಆನ್ ಹಿಸ್ ಲೆಗ್ಸ್ ಎವ್ರಿ ಮೆಂಬರ್ ಹ್ಯಾಸ್ ಟು ಬಿ ಆನ್ ಅ ಸೀಟ್ ಅಂತ ಹೇಳ್ತಿದ್ರು. ಮಾಡದೇ ಇದ್ರೆ ಹಿಂಗೆ ಅಂಗಿ ಜಾಡಿಸ್ಕೊಂಡು ಒಳಗೆ ಹೋಗ್ಬಿಡ್ತಿದ್ರು. ಸೊ ದಟ್ ಈಸ್ ಅ ಇಂಡಿಕೇಶನ್. ಒಂದು ಏನಪ್ಪ ನೀವೆಲ್ಲ ಎಲ್ಲರೂ ತಪ್ಪು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಸದನವನ್ನು ಮುಂದೆ ಹಾಕಿ ಹೋಗ್ಬಿಡ್ತಿದ್ರು. ಸೊ ಇವೆಲ್ಲನೂ ಕೂಡ ನಾವು ಕಲಿಬೇಕು. ಆ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ನಾವು ಮೊದಲ ಶಿಸ್ತಿನಿಂದ ಇರತಕ್ಕಂತಹ ಪ್ರಯತ್ನ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ದಯವಿಟ್ಟು ತಾವು ಶಾಸಕರ, ಈಗಾಗಲೇ ಮುನಿಯಪ್ಪ ಅವರು ಕೂಡ ಹೇಳಿದರು, ಸಾಕಷ್ಟು ಜನ ಹೇಳಿದ್ದಾರೆ, ಇಲ್ಲಿ ಸಾಕಷ್ಟು ಅಶ್ಯೂರೆನ್ಸ್ಗಳು ಕೊಡ್ತಾರೆ. ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ಮಂತ್ರಿಗಳು ಉತ್ತರ ಕೊಡ್ತಾರೆ. ಬಜೆಟ್ನಲ್ಲಿ ಬಂದಂಥ ಕೆಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ಬರೋದಿಲ್ಲ. ಎಷ್ಟೋ ಯೋಜನೆಗಳು 10 ವರ್ಷ ಆದರೂ ಕೂಡ ಯೋಜನೆ ಅದು ಅನುಷ್ಠಾನಕ್ಕೆ ಬರೋದಿಲ್ಲ. ಅದನ್ನು ತಮ್ಮ ಗಮನಕ್ಕೆ ತಂದಾಗ ಅಥವಾ ಅಶ್ಯೂರೆನ್ಸ್ ಕಮಿಟಿಯ ಮುಖಾಂತರ ನಾವು ಏನಾದರೂ ಅದನ್ನು ಕೊಟ್ಟಾಗ ನೀವು ಅಧಿಕಾರಿಗಳನ್ನು ಅವರಿಗೆ ಕರೆಸಿ ತಾಕೀಸು ಮಾಡತಕ್ಕಂಥದ್ದಕ್ಕೆ ಮುಂದಾಗಬೇಕು. ಎಲ್ಲಿ ತಪ್ತಾ ಇದೆ ಅದನ್ನು ಸರಿಪಡಿಸುವಂಥದ್ದಾದಾಗ ಈ ಸದನದ ಘನತೆ ಮತ್ತು ಗೌರವ ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಇಲ್ಲಿಕಂದ್ರೆ ಬಹಳ ಕಷ್ಟದ ಕೆಲಸ. ಬಹಳಷ್ಟು ಜನ ಏನು ಮಾತಾಡಿದ್ರು ಏನು ಬಿಡಪ್ಪ ನಡೀತೆ ಅನ್ನುವಂತಹ ಮಟ್ಟಕ್ಕೆ ಹೋಗ್ತಾರೆ. ಆಮೇಲೆ ಕೆಲವರು ಪರ್ಸನಲ್ ಆಗಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೆ ಕಡಿವಾಣ ಹಾಕಬೇಕು. ಪರ್ಸನಲ್ ಆಗಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡುವಂಥ ವೇದಿಕೆ ಅಲ್ಲ, ರಾಜಕೀಯ ವೇದಿಕೆ ಅಲ್ಲ. ಇದು ರಾಜಕೀಯ ವೇದಿಕೆ ಅಲ್ಲ. ಏನೋ ಚುಟುಕು ಎಲ್ಲೇ ಒಂದು ಸಂದರ್ಭಕ್ಕೆ ಪಾಸಿಂಗ್ ರಿಮಾರ್ಕ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇದನ್ನ ರಾಜಕಾರಣಕ್ಕೆ ಬಳಕೆ ಮಾಡಿಕೊಳ್ತಕ್ಕಂಥ ಸದನ ಆಗ್ಬಾರ್ದು. ಏನೇ ಇದ್ರೂ ಕೂಡ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಒಂದು ಸದನ ಆಗಬೇಕು ಅನ್ನುವಂಥದ್ದು ಅದನ್ನು ನಿಮ್ಮ ಮುಖಾಂತರವಾಗಿ ಇವತ್ತು ಸದನಕ್ಕೆ ಒಂದು ನಿರ್ದೇಶನ ಹೋಗುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ತಾವು ಸಾಕಷ್ಟು ಅನುಭವಿಗಳಿದ್ರಿ, ಒಳ್ಳೆಯ ಕ್ರೀಡಾಪಟುಗಳು ಹೇಳಿದ್ರಲ್ಲ, ಕ್ರೀಡಾಪಟುಗಳು ನಾವೆಲ್ಲ ನೋಡ್ಲಿಕ್ಕೆ ಬರ್ತಿದ್ವಿ. ನಿಮ್ಮೆಲ್ಲ ಸ್ನೇಹಿತರಿದ್ದರು, ಕ್ರೀಡಾ ಆಡುವಂಥದ್ದು, ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಬೌಲಿಂಗ್ ಮಾಡ್ತಕ್ಕಂಥವರು ಸಂಗೊಳ್ಳಿ ಅಂತ ಇದ್ದ ಆಮೇಲೆ ನಿಮ್ಮ ಹತ್ರ ಬ್ಯಾಂಕ್ನಲ್ಲಿ ನೌಕರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ನಂತರ ಕಿಟ್ಟಿ ಅಂತ ಒಬ್ರು ಇದ್ರು, ಅವರು ನೆನಪಿದೆ ನನಗೆ, ಇನ್ನೂವರೆಗೂ ನೆನಪಿದೆ. ನೀವೆಲ್ಲರ ಜೊತೆ ಹೇಗಿದ್ರಿ ಅನ್ನೋದು ಗೊತ್ತು. ಆ ಕಾಂಟ್ರಾಕ್ಟರ್ ಅಬ್ದುಲ್ ಇದ್ದ, ಅಬ್ದುಲ್ ನೀವೆಲ್ಲ ಕೂಡ ಆಟ ಆಡ್ತಿದ್ರಿ. ಇನ್ನೂ ಸ್ವಲ್ಪ ನೆನಪು ಬರ್ತಾವೆ, ಹಳೇದಾದ್ರೂ ನೆನಪು ಬರ್ತಾವೆ.
ಆದರೆ ಕ್ರಿಕೆಟ್ನಲ್ಲಿ ಯಾವ ರೀತಿಯಾಗಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತಮಗಿತ್ತು ಅದು ಇವತ್ತಿಗೂ ಇದೆ ಅನ್ನುವಂಥದ್ದು ನನ್ನ ನಂಬಿಕೆಯಾಗಿದೆ. ಅದೇ ರೀತಿಯಾಗಿ ಸದನದಲ್ಲಿ ಕೂಡ ನಮ್ಮನ್ನೆಲ್ಲರನ್ನೂ ಕೂಡ ಸರಿಯಾದ ದಾರಿಯಲ್ಲಿ ಒಯ್ತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥ ನಿಮ್ಮ ಪೀಠದಿಂದ ಆದೇಶಗಳು ಬರಲಿ ಅಂತ ಹಾರೈಸಿ ಮತ್ತೊಮ್ಮೆ ತಮಗೆ ಅಭಿನಂದಿಸ್ತೇನೆ. ನಮಸ್ಕಾರ.